ಕಣೋ. ನಮ್ಮ ಮುಖಂಡರು ಮಾತಾಡ್ತಿದ್ರು, ಅಣ್ಣ ನಾಳೆ ನೀವು ಹುಡುಗಪ್ಪ ಇದೆ ಬೆಂಗಳೂರಿಗೆ ಹೋಗಿ ಬಹಳ ಜನ ಬರ್ತಾರೆ ಅಂತೇಳಿ. ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವಾಗ, ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡುವಾಗ ನಿಮ್ಮ ವಿಜಯೇಂದ್ರ ಬೆಂಗಳೂರಲ್ಲಿ ಕುತ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡುವಂತ ಪ್ರಶ್ನೆ ಇಲ್ಲ. ನಾನು ಕೂಡ ಇಲ್ಲೇ ಇರ್ತೇನೆ ನಾಳೆ. ಏನ್ಲ ವಿಜಯೇಂದ್ರ ಬರ್ತಡೇ ಮಾಡ್ಕೊಳ್ಳೋದಿಲ್ಲ ಅಂತೈತೆ, ಅದ್ಯಾಕಂತ್ಲ? ಆದ್ರೂ ರೈತರು ಪರವಾಗಿ ಸ್ಟ್ರೈಕ್ ಕುಂತೈತೆ ಕಣೆ. ಕಬ್ಬಿಗೆ ಸರಿಯಾಗಿ ರೇಟ್ ಕೊಡ್ತಾ ಇಲ್ಲ ಅಂತವ ರೈತರು ರೊಚ್ಚಿಗೆದ್ದು ಸ್ಟ್ರೈಕ್ ಕುಂತಿದ್ದು. ಅಲ್ಲಿಗೆ ವಿಜಯೇಂದ್ರ ಹೋಗಿ ನಾಯಕತ್ವ ತಗೊಂಡ್ಬಿಟ್ಟೈತಿ. ಕಬ್ಬು ಬೆಳೆಗಾರರ ನ್ಯಾಯಸಮ್ಮತ ಬೇಡಿಕೆಯನ್ನ ಈಡೇರಿಸುವವರೆಗೂ ಸಹ ನಾವಿಲ್ಲಿ ಎದ್ದೇಳೋದಿಲ್ಲ. ಸೂಪರ್ ಮಾಮ. ಈ ಸತಿನಾರ ನ್ಯಾಯ ಕೊಡ್ಸಗಂಟ ಅಲ್ಲೇ ಕುಂತಿದ್ದು ಹೋರಾಟ ಮಾಡಕ್ ಹೇಳ. ಎಲ್ಲ ಕಡೆ ಇವು ಮೊಲ ಎಬ್ರಸ್ಬಿಟ್ಟು ಚೊಂಬಿಡ್ಕೊಂಡು ಬೇಲಿ ಕಡೆ ಹೊಂಟೋಗ್ಬಿಡ್ತವೆ ಕಣ್ಲ. ಈ ಸತಿ ಹೆಂಗ್ ಮಾಡೋದಿಲ್ಲ ಅಂತ ಕಣೆ. ಅದಕ್ಕೆ ಬರ್ತಡೇನು ಮಾಡ್ಕೊಳ್ಳೋದಿಲ್ಲ ಅಂತ ಎಲ್ಲಾನು ಕ್ಯಾನ್ಸಲ್ ಮಾಡಿ ಅಲ್ಲೇ ಕುಂತ್ಬಿಟ್ಟೈತಿ. ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಬ್ಬು ಬೆಳೆಗಾರರ ನ್ಯಾಯಯುತವಾಗಿರ್ತಕ್ಕಂತ ಬೇಡಿಕೆ ನೀವು ಈಡೇರಿಸಲೇಬೇಕಾದಂತ ಕರ್ತವ್ಯ ರಾಜ್ಯ ಸರ್ಕಾರದಿದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ರೈತರ ಹೋರಾಟವನ್ನ ಹತ್ತಿತ್ತು. ಏನೆಲ್ಲ ಮಾಡಿದ್ರು, ಎಷ್ಟು ಜನ ತೀರ್ಕೊಂಡ್ರು, ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ. ಡೆಲ್ಲಿ ದೇಶದ ಕಥೆನ ಈಗ ಯಾಕೆ ಹೇಳ್ತೈತ್ಲ ಲಕ್ಷ್ಮಕ್ಕ? ಸೆಂಟ್ರಲ್ ರೈತರಿಗೆ ಅನ್ಯಾಯ ಮಾಡಿದ್ರು ಅಂತವ ನಮ್ಮ ರಾಜ್ಯದ ರೈತರಿಗೂ ಅದೇ ಅನ್ಯಾಯ ಮಾಡ್ತಾವಂತೇನ್ಲ? ಈ ರೈತರ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಲಿ. ರಾಜಕಾರಣವನ್ನು ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಭಾಗಿಯಾಗೋದು ಬೇಡ. ರೈತರು ಹೆಸರು ಹೇಳ್ಕೊಂಡು ರಾಜಕೀಯ ಮಾಡಕ್ ಬಂದಿದ್ದೀರಾ ಅಂತೈತೆ ಕಣ ಲಕ್ಷ್ಮಕ್ಕ. ರೈತರು ಹೆಸರಲ್ಲಿ ರಾಜಕೀಯ ಮಾಡಿದಲೇ ಇರೋರು ಯಾರಲ್ಲ ಅವ್ರೆ? ರೈತನ ಹೆಸರಲ್ಲೇ ರಾಜಕೀಯ ಮಾಡಿ ಅವನ್ ಜಮೀನೇ ಕಿತ್ಕಂತ ಇರೋ ಲೀಡ್ರು ಯಾರು ಅಂತ ಕೇಳ ಲಕ್ಷ್ಮಕ್ಕಂಗೆ. ಅದೇ ತರಕ್ಕೆ ರೈತರು ಹೆಸರಲ್ಲೇ ಪ್ರಮಾಣ ವಚನ ಮಾಡಿ ರೈತಂಗೆ ಗುಂಡೊಡಿಸಿದ್ದು ಯಾರು ಅಂತ ಕೇಳ ವಿಜಯೇಂದ್ರನ್ನ. ಯಾವೆಲ್ಲ ಕೇಳಕ್ ಹೋದ್ರೆ ಶೇಪ್ ಔಟ್ ಆಗಿ ಹೋಯ್ತದೆ ಕಂಬುಳ್ಳಣ. ಆದ್ರೆ ರೈತರು ಸ್ಟ್ರೈಕ್ ಮಾಡ್ತಾವಲ್ಲ ಅಣ್ಣ, ಆ ಕಬ್ಬಿನ ಫ್ಯಾಕ್ಟ್ರಿಗಳಿಗೆಲ್ಲ ಇದೆ ಲಕ್ಷ್ಮಕ್ಕ, ಜಾರಕಿಹೊಳಿ, ಲಕ್ಷ್ಮಣ ಸವದಿ, ಜೊಲ್ಲಿ ಫ್ಯಾಮಿಲಿ, ಕತ್ತಿ ಫ್ಯಾಮಿಲಿಗಳೇ ಓನರು. ಓ, ರೈತರಿಗೆ ಮೋಸ ಮಾಡ್ತಿರೋ ವಿವೇನ್ಲ. ಎಲ್ಲ ಪಾರ್ಟಿಯವು ಒಟ್ಟಿಗೆ ಸೇರ್ಕೊಂಡೆ ರೈತಂಗೆ ನಾಮ ಎಳಿತಾವಲ್ಲ ಬೇಕನಾಶಿ. ಹ್ಞೂ ಕಣ, ಆದ್ರೆ ಜನಗಳ ಕಣ್ಣಿಗೆ ತೋರಿಸ್ಕೊಳಕ್ಕೆ ಅಂತ ಬೆಣ್ಣೆ ಹಚ್ಕೊಂಡೆ ಮಾತಾಡ್ತಾವೆ. ರಾಜ್ಯ ಸರ್ಕಾರಕ್ಕೆ ನಾನು ಇವತ್ತು ಎಚ್ಚರಿಕೆನ ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಸಂಜೆ 5 ಗಂಟೆ ಒಳಗಾಗಿ ಅಧಿಕಾರಿಗಳು ಬರ್ತಾರೋ, ಉಸ್ತುವಾರಿ ಸಚಿವರು ಬರ್ತಾರೋ, ಸಕ್ಕರೆ ಸಚಿವರು ಬರ್ತಾರೋ ಅಥವಾ ಮುಖ್ಯಮಂತ್ರಿಗಳ ಕೈಯಲ್ಲಿ ಬರ್ತಾರೋ ನನಗೆ ಗೊತ್ತಿಲ್ಲ. ಕಬ್ಬು ಬೆಳೆಗಾರರ ನ್ಯಾಯಸಮ್ಮತ ಬೇಡಿಕೆಯನ್ನ ಈಡೇರಿಸುವವರೆಗೂ ಸಹ ನಾವಿಲ್ಲಿ ಎದ್ದೇಳೋದಿಲ್ಲ. ಸತೀಶ್ ಜಾರಕಿಹೊಳಿ ಅವರು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶಿವಾನಂದ ಪಾಟೀಲ್ರು ಮಂತ್ರಿಗಳೇನಿದ್ದಾರೆ ಅವರು, ಆ ಭಾಗದ ಮಂತ್ರಿಗಳು ಅವರೆಲ್ಲ ಕೂತು ಮಾತಾಡಿ ಬಗೆಹರಿಸ್ತೀವಿ ಅಂತೇಳಿ ನಮ್ಗೆ ಹೇಳಿದ್ದಾರೆ. ಡಿ ಸಿ ಅವರು ಈಗಾಗಲೇ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ, ಮಾತುಕತೆ ಮಾಡ್ತಿದ್ದಾರೆ. ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಮುಗಿಸ್ಲಿಕ್ಕೆ. ಮುಂದಿನ ವರ್ಷದ ಅತ್ಯುತ್ತಮ ನಟ ನಟಿಗಳ ಅವಾರ್ಡು ಇವಕ್ಕೆ ಕೂಡ ಕೇಳ ತೆರಿಗೆ ಶಿವನಿ ಶಂಭುಲಿಂಗ.